ಶ್ರೀ ಗುರುಭ್ಯೋ ನಮಃ. ಗುರು ರಾಘವೇಂದ್ರ ನಮಃ. ನಮಸ್ಕಾರ. ನಾನು ರವೀಂದ್ರ ಕಡದಕೈ ಮತ್ತೊಂದು ಸಲ ಎಲ್ಲರಿಗೂ ಸ್ವಾಗತ ಮಾಡಲಿಕ್ಕೆ. ಮೊನ್ನೆ ನಮ್ಮ ಮನೆಯಲ್ಲಿ ಬ್ರಹ್ಮಕಮಲವು ಮಾತು, ಆಮೇಲೆ ನಮ್ಮ ಒಬ್ಬರು ರಿಲೇಟಿವ್ಸ್ ಮನೆಯಾಗೂ ಸೇಮ್ ಡೇ ಒಂದು 7-8 ಬ್ರಹ್ಮಕಮಲದ್ದು. ಅದು ನೋಡಿದ ಮೇಲೆ ಒಂದು ವಿಚಾರ ಬಂತು, ಇದರ ಬಗ್ಗೆ ಜಾಸ್ತಿ ಮಾಹಿತಿ ನಾವು ತಿಳ್ಕೋಣ, ಅದೇ ರೀತಿಯಲ್ಲೇ ನಿಮ್ಮೆಲ್ಲರ ಜೊತೆ ಹಂಚ್ಕೋಣ ಅಂಥೇಳಿ ಈ ಒಂದು ವಿಚಾರದಿಂದ ಈ ಎಪಿಸೋಡ್ ಮಾಡ್ಲಿಕ್ಕತ್ತೀನಿ. ಬ್ರಹ್ಮಕಮಲದ ಬಗ್ಗೆ ಸ್ಪಿರಿಚುಲಿ ನೋಡಿದಾಗ, ಸ್ಟಡಿ ಮಾಡಿದಾಗ ಗೊತ್ತಾಯ್ತು, ಪುರಾಣಾನುಸಾರ ಬ್ರಹ್ಮಾಂಡ ನಿರ್ಮಿತಿ ಟೈಮಕ್ಕೆ ಬ್ರಹ್ಮದೇವರು ಧ್ಯಾನಾಗಿದ್ದರು. ಅವ್ರ ತಪಶ್ಚರದಿಂದ ಒಂದು ಅತ್ಯಂತ ದಿವ್ಯ ತಥಾ ತೇಜಸ್ವಿ ಹೂವು ಉತ್ಪನ್ನ ಆಯಿತು. ಅದನ್ನೇ ಬ್ರಹ್ಮಕಮಲ ಅಂಥೇಳಿ. ಇದರ ಜಾತು ಫಸ್ಟ್ ಬ್ರಹ್ಮಲೋಕನಾಗೆ ಇತ್ತಂತ. ಆಮೇಲೆ ಭೂಲೋಕ ಮೇಲೆ ಅತ್ಯಂತ ಪವಿತ್ರ ಮತ್ತು ಹೈ ಪರ್ವತೀಯ ಪ್ರದೇಶನಾಗ, ಅದು ಎಸ್ಪೆಷಲಿ ಹಿಮಾಲಯ, ಕೇದಾರ್ನಾಥ್, ಬದ್ರಿನಾಥ್, ಇಲ್ಲೇ ಅದು ಉಗಮಾತು, ಅದರದ ಉತ್ಪನ್ನ ಆತು ಅಂಥೇಳಿ ಹೇಳ್ತಾರೆ. ಎರಡನೇದು ಒಂದು ಸ್ಟೋರಿ ಗುರುತಾತು. ದೇವಿ ಪಾರ್ವತಿ ಮತ್ತು ಶಿವ ಹಿಮಾಲಯನಾಗ ತಪ್ಪು ಮಾಡೋ ಮುಂದೆ ಏನೋ ಒಂದು ಸಮಸ್ಯೆ ಬಂತು. ಆವಾಗ ಅಂದರೆ ಪಾರ್ವತಿ ದೇವಿಗೆ ಏನೋ ಒಂದು ಗಂಭೀರ ಸಮಸ್ಯೆ ಬಂತು. ಆ ಟೈಮಕ್ಕೆ ಅವರಿಗೆ ಆರಾಮ ಮಾಡೋ ಸಂಬಂಧ ಬ್ರಹ್ಮಕಮಲದ ಉಪಯೋಗ ಭಗವಾನ್ ಶಿವ ಮಾಡಿದ್ರಂಥ ಒಂದು ಸಂದರ್ಭದ. ಅದು ಪ್ರಾಣವರ್ಧಕ, ಅತ್ಯಂತ ಆರೋಗ್ಯದಾಯಿ ಅಂತಲೂ ಆವಾಗ ಅದರದ ಅಂದರೆ ಜೀವನದಾಯಿ ಮತ್ತು ದೇವಿ ಉಪಚಾರ ಸಂಬಂಧ ಅದು ಪ್ರತೀಕ ಅಂತ ಅದರದ ವೈಶಿಷ್ಟ್ಯದ. ಇನ್ನು ಒಂದು ಮಹಾಭಾರತನಾಗ ಅಲ್ಲಿ ಒಂದು ಕಥಾನುಸಾರ ದ್ರೌಪದಿ ಇವರು ಒಂದು ಸಲ ಹಿಮಾಲಯ ಇದರ್ನಾಗ ಬ್ರಹ್ಮಕಮಲ ನೋಡಿದ್ರಂತ. ಅದು ನೋಡಿ ಅವ್ರಿಗೆ ಭಾಳ ಚಲೋ ಅನ್ನಿಸ್ತು, ಅದು ಬೇಕನ್ನಿಸ್ತು. ಅದಕ್ಕೆ ಭೀಮ ಅವ್ರ ಕಡೆ ಅವ್ರು ಕೇಳ್ಕೊಂಡ್ರಂತ, ಆ ಹೂ ನನಗೆ ತಂದ್ಕೊಡು ಅಂಥೇಳಿ. ಆವಾಗ ಭೀಮದೇವರು ಹನುಮಾನ್ ದೇವರು ಅಲ್ಲೇ ಭೇಟಿಯಾಗಿ ಆ ಪೂರ್ಣ ಜಂಗಲ್ನಾಗೆ ಎಲ್ಲ ಹುಡುಕ್ಯಾಡಿ ತಂದು ಆ ದುರ್ಮಿಳ ಹೂವು ಅವರು ದ್ರೌಪದಿ ಸ್ಥಾನ ಕೊಟ್ರಂತ ಅದು ಒಂದು ಕಥಾ ಅಲ್ಲಿ ಬರ್ತದೆ. ಇದರ ಆಧ್ಯಾತ್ಮಿಕ ಅರ್ಥ ಇಷ್ಟೇ. ಒಂದು ಬ್ರಹ್ಮಕಮಲ ಇದು ಯಾವಾಗಲೂ ರಾತ್ರಿ ಉಗಮಾಗತ್ತೆ, ಅದರದ ಉತ್ಪತ್ತಿ ಆಗತ್ತೆ. ಮತ್ತು ಆಧ್ಯಾತ್ಮಿಕ ನೋಡಿದ್ರೆ ಯಾವಾಗಲೂ ಜಾಗೃತಿ ಅದು ಅಂಧಕಾರನಾಗೆ ಆಗತ್ತೆ, ರಾತ್ರಿ ಆಗತ್ತೆ ಅಂತ ಹೇಳ್ತಾರೆ. ಅದು ಒಳಗಿಂದ ಅಂತರ್ಮುಖದಿಂದ. ಇದರದ್ದು ಇನ್ನೂ ಒಂದು ವೈಶಿಷ್ಟ್ಯ ಅಂದ್ರೆ, ಏನೋ ಮನೋಕಾಮನ ಇದ್ದು ಅಂದ್ರೆ ಅವೆಲ್ಲ ಪೂರ್ಣ ಆಗ್ತಾವೆ ಅಂಥೇಳಿ ಅದೊಂದು ಹೇಳ್ತಾರೆ. ಬದ್ರಿನಾಥ, ಕೇದಾರ್ನಾಥ, ಇಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಭಗವಾನ್ ವಿಷ್ಣು ತಥಾ ಶಿವಕ್ಕೆ ಇದು ಅರ್ಪಣೆ ಮಾಡ್ತಾರಂತ ಅದನ್ನು ಒಂದು ಹೇಳಿಕೆ. ಈಗ ಬಾಟ್ನಿಕಲ್ ಪದ್ಧತಿ ಮೇಲೆ ನೋಡಿದ್ರೆ ಈ ಹೂವನ್ನು ಬ್ರಹ್ಮಕಮಲ ಇದು ಸೌಸೂರಿಯಾ ಒಬಲೆಟಾ ಇದರದ್ದು ಒಂದು ಬಾಟ್ನಿಕಲ್ ನೇಮ್ ಅದ. ಆ ಫ್ಯಾಮಿಲಿನಾಗ ಇದು ಬರ್ತದೆ. ಇದು ಜನರಲ್ಲಿ ಹಿಮಾಲಯನಾಗ ಬರೀ ರಾತ್ರಿ ಅಷ್ಟೇ ಅಳಗ್ತಿತ್ತಂತ. ಆದರೆ ಈಗ ಎಲ್ಲ ಕಡೆಯೂ ಇತ್ತೀಚೆಗೆ ನೋಡ್ಲಿಕ್ಕತ್ತೀವಿ, ಎಲ್ಲ ಕಡೆಯೂ ಅದು ಕಾಣಿಸ್ತದೆ. ಇದರದ ಒಂದು ಮಾನಸಿಕ ಉಪಯೋಗ ಹೆಂಗದ ಅದನ್ನು ಹೇಳ್ತೀನಿ ರೀ. ಸಾಧಕ ಧ್ಯಾನ ಮಾಡೋ ಮುಂದೆ ಈ ಹೂವಿನ ಉಗಮಾಗಲಿಕ್ಕತ್ತದ, ಅದು ಅರಳಿಕತ್ತದ, ಈ ಕಲ್ಪನಾ ನಮ್ಮ ತಲೆ ಮೇಲಿಂದ ಪಾಯಿಂಟ್ ಮೇಲೆ ಮಾಡ್ತಾರೆ. ಇದರದ ಪ್ರಕಾಶ ಅದರದಿಂದ ಮನಸ್ಸು ಶಾಂತ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಈ ಬ್ರಹ್ಮಕಮಲ ಇದು ಮನುಷ್ಯಂದು ಸಹಸ್ರಾರ ಚಕ್ರಿಗೆ
ರಿಲೇಟೆಡ್. ಇದರದ್ದು ಉಪಯೋಗ ಅಂದ್ರೆ ಇದು ವೈದ್ಯಕೀಯನುಸಾರ ಎಲ್ಲರ ಜಖಮ್ ಆಗಿತ್ತು, ಸ್ವೆಲ್ಲಿಂಗ್ ಬಂದಿತ್ತು, ಸೂಸ್ ಆಗಿತ್ತು, ಸ್ವೆಲ್ಲಿಂಗ್ ಆಗಿತ್ತು, ಆಮೇಲೆ ಶ್ವಸನ ತ್ರಾಸನಾಗ, ಮಾನಸಿಕ ಏನರೇ ದಣುವಾಗಿತ್ತು, ಚಿಂತೆ ಕಡಿಮೆ ಮಾಡೋ ಸಂಬಂಧ, ಈ ಟ್ರೆಕ್ಕಿಂಗ್ ಮೇಲೆ ಹೋಗ್ತಾರಲ್ಲ ಅಲ್ಲಿವಾಗ ಆಕ್ಸಿಜನ್ ಪ್ರಾಬ್ಲಮ್ ಆಗಿರ್ತದೆ. ಆ ಆಕ್ಸಿಜನ್ ಸಂಬಂಧನೂ ಈ ಹೂವಿನ ಉಪಯೋಗ ಮಾಡ್ತಾರಂತ ಭಾಳ ಮಂದಿ ಹೇಳ್ತಾರಲ್ಲಿ ಲೋಕಲೈಟ್ಸ್. ಇದು ಅತ್ಯಂತ ಸೌಮ್ಯ, ದಿವ್ಯ ಮತ್ತು ಮಾನಸಿಕ ಶಾಂತಿ ಕೊಡುವಂಥ ಲೋಟಸ್ ಇದು ಬ್ರಹ್ಮಕಮಲ. ಬ್ರಹ್ಮಕಮಲದ್ದು ಮೆಡಿಸಿನಲ್ ಯೂಸ್ ಭಾಳ ಅವ. ಅದು ನಾವು ಅಲ್ಲೇ ಮೆಡಿಕಲ್ ಇದರ್ನಾಗ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಡ್ ಆ್ಯಂಟಿಸೆಪ್ಟಿಕ್ ಅಂತೀವಿ. ಅದರದ್ದು ಪ್ರಾಪರ್ಟಿ ಅದರ್ನಾಗ ಅದ. ರೆಸ್ಪಿರೇಟ್ರಿ ಇದರ್ನಾಗ, ಶ್ವಸನ ಇದರ್ನಾಗ ಎಸ್ಪೆಷಲಿ ಅದರದ್ದು ಅಸ್ತಮಾ, ಕೆಮ್ಮು, ಬ್ರಾಂಕೈಟಿಸ್ ಇದಕ್ಕೆ ಭಯಂಕರ ಯೂಸ್ ಮಾಡ್ಕೋತಾರೆ. ನರ್ವಸ್ ಸಿಸ್ಟಮ್ನಾಗೂ ಇದು ಮೈಂಡ್ ರಿಲ್ಯಾಕ್ಸನ್ ಮಾಡೋ ಸಂಬಂಧ ಭಾಳ ಬೆಸ್ಟ್ ಮೆಡಿಸಿನ್ ಅಂತ ಪ್ರಚಾರ ಆಗ್ಯದ. ಎಸ್ಪೆಷಲಿ ಚಿಂತೆ ಮತ್ತು ನಿದ್ರಾನಾಶಗೇನು ಅದು ಭಾಳ ಸಪೋರ್ಟ್ ಕೊಡ್ತದೆ ಅಂಥೇಳಿ ಮೆಡಿಕಲಿ ಪ್ರೂವ್ ಆಗಿದೆ ಈಗ ರೈಟ್ ನಾವು. ಸೊ ಮೆಡಿಕಲ್ ತಥಾ ಮೆಂಟಲ್ ಕ್ಲಿಯರಿಟಿ ಆ್ಯಂಡ್ ಮೆಡಿಟೇಷನ್ ಸಂಬಂಧ ಭಾಳ ಬೆಸ್ಟ್ ಅಂಥೇಳಿ ಈ ಬ್ರಹ್ಮಕಮಲದ್ದು ಆಗ್ಯದ. ಆಮೇಲೆ ಎಲ್ಲಿ ನಿಮಗೆ ಭಾಳಷ್ಟು ಸ್ಟ್ರೇನ್ ಆಗತ್ತದ, ಥಕ್ವ ಅನ್ನಿಸ್ತದ, ಅದಕ್ಕೂ ಇದು ಯೂಸ್ ಮಾಡ್ತಾರೆ. ಹೈಪೋಥರ್ಮಿಯಾ ಕಂಡೀಷನ್ಸ್ ಅಂತಾರೆ, ಅಲ್ಲಿಯೂ ಇದು ಯೂಸ್ ಆಗ್ತದೆ. ಡೆಫಿನೆಟ್ಲಿ ಕೋಲ್ಡ್ ಆ್ಯಂಡ್ ಸೈನಸಿಸ್ನಾಗ ಇದರದ್ದು ಭಾಳಷ್ಟು ಉಪಯೋಗ ಆಗ್ತದೆ, ನೆಗಡಿನಾಗ. ಆ್ಯಂಡ್ ಆ್ಯಂಟಿ ಇನ್ಫ್ಲಾಮೇಟ್ರಿ ಆ್ಯಂಡ್ ಪೇನ್ ರಿಲೀಫ್ ಅಂತ ಅದರದ್ದು ಉಪಯೋಗದ, ಎಸ್ಪೆಷಲಿ ಜಾಯಿಂಟ್ ಪೇನ್ಸ್, ಬ್ಯಾಕ್ ಪೇನ್ಸ್ ಆ್ಯಂಡ್ ಸ್ವೆಲ್ಲಿಂಗ್ನಾಗ. ಇದರ ವ್ಯತಿರಿಕ್ತ ಬ್ಲಡ್ ಪ್ರೆಷರ್ನಾಗೂ ಇದು ಪ್ಯೂರಿಫಿಕೇಷನ್ ಅಂತ ಯೂಸ್ ಮಾಡ್ತಾರೆ. ಸ್ಕಿನ್ ಡಿಸೀಸಸ್ ಲೈಕ್ ಎಕ್ಸಿಮಾ ಅದರ್ನಾಗೂ ಅದರದ್ದು ಉಪಯೋಗದ. ಆ್ಯಂಡ್ ಜನರಲ್ ಬಾಡಿ ಕ್ಲೀನಿಂಗ್ ಸಂಬಂಧ ಈ ಲೋಟಸ್ ಇದರದ್ದು ಭಯಂಕರ ಯೂಸ್ ಅದ. ಆ್ಯಪಿಟ್ಯೂಡ್ ಅಂದ್ರೆ ಹಸಿವು ಆಗೋ ಇದರ್ನಾಗೂ ಇದು ಕೊಡ್ಬೋದು. ಆ್ಯಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಸ್ಟಮಕ್ ಅಲ್ಸರ್ನಾಗೂ ಈ ಪ್ರಾಡಕ್ಟ್ ಈ ಲೋಟಸ್ ಈ ಬ್ರಹ್ಮಕಮಲ ಯೂಸ್ ಮಾಡ್ತಾರೆ. ಬ್ರಹ್ಮಕಮಲದ ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಯಾವ ವಾಸ್ತುನಾಗ ಈ ಬ್ರಹ್ಮಕಮಲ ಬರ್ತದೆ, ಉದ್ಭವ ಆಗ್ತದೆ, ಅಲ್ಲೇ ದಟ್ಸ್ ಅ ಸೈನ್ ಆಫ್ ಪ್ರಾಸ್ಪೆರಿಟಿ ಅಂತಾರೆ. ಸೈನ್ ಆಫ್ ಪ್ರಾಸ್ಪೆರಿಟಿ ಅಂದರೆ ಎಲ್ಲ ಥರದ ಸಮೃದ್ಧಿ ನಿಮ್ಮ ಆ ವಾಸ್ತುವಿನಾಗ ಬರ್ಲಿಕ್ಕಂತೆ ಇಂಡಿಕೇಶನ್ ಮಾಡ್ದಂಗೆ. ಅದಕ್ಕೆ ರಾತ್ರಿಯ ದಗದಾಗೆ ಅದರದ್ದು ಪೂಜಾ ಮಾಡ್ತಾರೆ, ಅದೊಂದು ಪದ್ಧತಿ. ವೀಕ್ಷಕರೇ, ಫ್ರೆಂಡ್ಸ್, ನಾನು ಏನು ಮಾತಾಡ್ತಿರ್ತೀನಿ ಇದು ವಿದೌಟ್ ಸ್ಕ್ರಿಪ್ಟ್ ಮಾತಾಡ್ತಿರ್ತೀನಿ. ಸೊ ಸಮ್ಟೈಮ್ಸ್ ನಾನು ವಿಚಾರ ಮಾಡ್ತಿರ್ತೀನಿ ನಾ ಎಕ್ಸಾಕ್ಟ್ಲಿ ಯಾವ ರೀತಿ ಹೇಳಬೇಕಂತೇಳಿ. ಎಷ್ಟೋ ಸಲ ಆ ಶಬ್ದಗಳು ನಮಗೆ ಸಿಗಂಗಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೇ ನಾನು ಅಳ್ಕಾಳಿಸಿದ್ದಂದ್ರೆ ದಯವಿಟ್ಟು ನಮಗೆ ಕ್ಷಮೆ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇದೇ ರೀತಿಯೇ ಕೆಲವು ಮಾಹಿತಿ ಕೊಡಬೇಕಂತ ರಾಘವೇಂದ್ರ ವ್ಯಕ್ತಿತ್ವ ವಿಕಾಸ ಕೇಂದ್ರದಿಂದ ನಾವು ಕೆಲವು ವಿಡಿಯೋಸ್ ಬಿಡುಗಡೆ ಮಾಡ್ತಿರ್ತೀವಿ. ದಯವಿಟ್ಟು ನೋಡಿರಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂತ ಹೇಳ್ತೀನಿ, ನೋಟಿಫಿಕೇಷನ್ ಮಾಡಿದಾಗ ಪ್ರತಿ ಸಲ ವಾಟ್ಸಪ್ ಮೇಲೆ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಆಗಂಗಿಲ್ಲ. ಸೊ ನಮ್ದೇನಾದ್ರು ಹೊಸ ಎಪಿಸೋಡ್ಸ್ ಬಂತು ಅಂದ್ರೆ ಡೆಫಿನೆಟ್ಲಿ ನೋಟಿಫಿಕೇಷನ್ದಿಂದ ನಿಮಗದು ಗುರ್ತಾಗ್ಬಿಡ್ತದೆ. ನೀವು ನೋಡಿರಿ, ಲೈಕ್ ಮಾಡಿರಿ. ಆ್ಯಂಡ್ ಸಪೋಸ್ ಟು ಬಿ ನಿಮಗೆ ಭಾಳ ಚಲೋ ಅನ್ನಿಸ್ತಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಅದು ತಿಳಿಸ್ರಿ. ಥ್ಯಾಂಕ್ ಯು ವೆರಿ ಮಚ್. ಸ್ಟೇ ಬ್ಲೆಸ್ಡ್.